ಮೀರಾ ಬಹುಶಃ ಎಲ್ಲೋ ಒಂದು ಕಡೆ ಕಾರ್ಪೊರೇಟ್ ಅನ್ನುವಂಥದ್ದು ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲರನ್ನೂ ಕೂಡ ಹತ್ರ ಸೇರಿಸ್ತಾ ಇದೆ. ಅದರ ಸಂಬಂಧಗಳನ್ನು ಅಥವಾ ಸ್ನೇಹಿತ ಅಥವಾ ಸ್ನೇಹಿತೆ ಅನ್ನುವಂಥದ್ದನ್ನು ದೂರ ಮಾಡ್ತಾ ಇದೆಯಾ ಅಂತ? ಹತ್ರ ಸೇರಿಸ್ತಾ ಇದೆ ಅನ್ನೋದಕ್ಕಿಂತ ದೂರ ಮಾಡ್ತಾ ಇದೆ ಅಂದರೆ ಒಪ್ಕೋಬಹುದೇನೋ ಅಂತ ಅನ್ಸುತ್ತೆ. ಯಾಕಂದರೆ ನೋಡಿ, ಈ ಕಾರ್ಪೊರೇಟ್ ಸಂಸ್ಕೃತಿನೇ ಡಿಫ್ರೆಂಟು, ನಮ್ಮ ಕಲ್ಚರೇ ಡಿಫ್ರೆಂಟು. ಅದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಸೊ ಹೀಗಾಗಿ ಅದು ಒಂದು ಮಾಡ್ತಾ ಇದೆ ಅನ್ನೋಕ್ಕಿಂತ ಅಲ್ಲಿ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಹೇಳ್ತಾ ಇದ್ರು ಶ್ರೀ ಅವರು. ಕಾರ್ಪೊರೇಟ್ ರೂಪದಲ್ಲಿ ನಮ್ಮನ್ನ ಹತ್ರ ಸೇರಿಸ್ತಾ ಇರಬಹುದು ಮೊಬೈಲ್ ಅನ್ನುವಂಥದ್ದು, ಆದ್ರೆ ಸಂಬಂಧಗಳನ್ನು ದೂರ ಮಾಡ್ತಿದೆ. ಸಂಬಂಧಗಳನ್ನ ಖಂಡಿತವಾಗ್ಲೂ ದೂರ ಮಾಡ್ತಾ ಇದೆ. ನಿಮ್ಗೆ ನಿಜವಾದ ಫ್ರೆಂಡ್ಸ್ ಯಾರು, ಫ್ಲರ್ಟ್ ಮಾಡ್ತಿರೋಂಥ ವ್ಯಕ್ತಿಗಳು ಯಾರು, ನಿಮ್ಗೆ ಮೋಸ ಮಾಡೋದಕ್ಕೆ ಮೆಸೇಜ್ ಮಾಡ್ತಾ ಇರೋರು ಯಾರು, ಯಾರನ್ನಂತ ಕಂಡುಹಿಡಿತೀರಾ ನೀವು? ಅಂಡ್ ಎಲ್ಲರೂ ಮೆಸೇಜ್ ಮಾಡಿ ನೀವು ಚೆನ್ನಾಗಿದ್ದೀರಾ, ನಿಮ್ಮ ಫ್ರೆಂಡ್ಶಿಪ್ ಇಷ್ಟ ಅಂತ ಎಷ್ಟು ಜನ ಕೇಳ್ತಾರೆ ನಿಮ್ಗೆ ಅಲ್ವಾ? ಸೊ ಹೀಗಾಗಿ ನಮ್ಮನ್ನದು ಒಂದು ಮಾಡ್ತಾ ಇಲ್ಲ, ಬದಲಾಗಿ ನಮ್ಮಲ್ಲಿರುವಂಥ ಒಂದು ಸಂಸ್ಕೃತಿ ಸಂಸ್ಕಾರ ಏನಿದೆ ಅದನ್ನ ದಾರಿ ತಪ್ಪಿಸ್ತಾ ಇದೆ ಅಂತ ಹೇಳಿ. ಎಷ್ಟೋ ಸಲ ಹೇಗಿದೆಯಾ, ಚೆನ್ನಾಗಿದೆಯಾ, ಊಟ ಆಯ್ತಾ, ತಿಂಡಿ ಆಯ್ತಾ, ಮಲ್ಕೊಂಡ್ಯಾ, ಇನ್ನೂ ಮಲಗಿಲ್ವಾ, ಈ ರೀತಿ ಎಲ್ಲ ಒಂದಷ್ಟು ಈ ಸಂಭಾಷಣೆಗಳು ಫೋನ್ನಲ್ಲಾದಾಗ ಅವರೇ ನಿಜವಾದ ಸ್ನೇಹಿತರು, ಅವ್ರು ನಮ್ಮ ಬಗ್ಗೆ ಅಷ್ಟೆಲ್ಲ ಕೇರ್ ತಗೋತಿದ್ದಾರೆ, ಅಷ್ಟೆಲ್ಲ ವಿಚಾರಿಸ್ತಿದ್ದಾರೆ ಅಂತ ನಾವು ಆ ರೀತಿ ತಿಳ್ಕೊಂಡ್ಬಿಡ್ತೀವಿ. ಆದರೆ ನಿಜವಾದ ಸ್ನೇಹಿತರು ಅನ್ನುವಂಥವ್ರು ಸೊ ಬೇರೆನೇ ಇರ್ತಾರೆ. ನಾವು ಅವರನ್ನ ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡ್ತಾ ಬರ್ತೀವೇನೋ ಅಂತ. ಓಕೆ, ಕಾಮಿಡಿ ಏನು ಅಂತಂದ್ರೆ, ಊಟ ಆಯ್ತಾ, ತಿಂಡಿ ಆಯ್ತಾ, ಆರಾಮ ಎಲ್ಲ ಕೇಳ್ತಾರೆ. ಹೋಗ್ತಾ ಹೋಗ್ತಾ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಚೂರು ದುಡ್ಡು ಕೊಡ್ಬೋದಾ, ನಾನೇನೋ ಪರಿಸ್ಥಿತಿಲಿದ್ದೆ, ಅರ್ಥ ಮಾಡ್ಕೊಂಡಂಥವ್ರು ಇಲ್ಲ ಅಂತ ಬಚಾವಾದ್ರೆ ಆಯ್ತು. ಇಲ್ಲಾಂದ್ರೆ ಎಷ್ಟೋ ಜನ ಹಣವನ್ನ ಕಳ್ಕೊಂಡ್ರೆ ಎಕ್ಸಾಂಪಲ್ ಸಾಕಷ್ಟಿದೆ ನಮ್ಗೆ. ಮತ್ತೆ ಸೋಷಿಯಲ್ ಮೀಡಿಯಾವನ್ನ ಇತ್ತೀಚೆಗೆ ನಾನು ನೋಡಿದೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಂಬ್ಕೊಂಡು ಗಂಡನ ಮಗುನ ಬಿಟ್ಟು ಮದುವೆ ಆಗಿ ಹೋಗಿ ಅಲ್ಲಿ ಮೋಸ ಆಗಿ ಅವಳು ಲೈವ್ ಮಾಡಿದ್ದೊಂದು ಎಕ್ಸಾಂಪಲ್ ಇತ್ತೀಚೆಗೆ ನೋಡ್ತಾ ಇದ್ವಿ. ಹಂಗಂದ್ರೆ ಅವರು ಇಲ್ಲಿ ಏನಾಗ್ತಿದೆ ಸೋಷಿಯಲ್ ಮೀಡಿಯಾ, ನಾನು ನಿಮ್ಗೆ ಅದೇ ಪದೇ ಪದೇ ಹೇಳ್ತಿರೋದು, ಟೆಕ್ನಾಲಜಿ ಅನ್ನೋಂಥದ್ದು ಬೇಕು, ಮತ್ತೆ ನಾವು ಮುಂದುವರೆಯಬೇಕು, ಜಗತ್ತಲ್ಲಿ ಏನು ಅಪ್ಡೇಟ್ಸ್ ನಡೀತಾ ಇದೆ ಬೇಕು ನಮಗೆ. ಆ್ಯಂಡ್ ನಾವೇನು ಅನ್ನೋದನ್ನ ಪ್ರಪಂಚಕ್ಕೆ ತೋರಿಸ್ಕೊಡೋದಕ್ಕೆ ಬೇಕು, ಯೂಸ್ ಮಾಡ್ಕೊಳ್ಳೋಣ. ಆದರೆ ಮಿಸ್ಯೂಸ್ ಯಾಕೆ, ಅನ್ನೋನ್ ಪರ್ಸನ್ಗಳ ಜೊತೆ ಮಾತಾಡೋದು ಯಾಕೆ, ಫ್ರೆಂಡ್ಶಿಪ್ ಹೆಸರಲ್ಲಿ ದುಡ್ಡು ಕೇಳೋದು ಯಾಕೆ ಅಲ್ವಾ? ನೀವು ಅಂಬರೀಷ್ ಅವ್ರದ್ದು ಆವಾಗಲೇ ಕತೆ ಹೇಳುವಾಗ ನಂಗೆ ಜ್ಞಾಪಕ ಬಂತು. ಆ್ಯಕ್ಚುಲಿ ಇವರು ವಿಷ್ಣುವರ್ಧನ್ ಸರ್ ಡೆತ್ ಆದಾಗ ಅವರೊಂದು ಬೈಟ್ ಕೊಡ್ತಾರೆ ಮಾಧ್ಯಮಗಳಿಗೆ. ಅವ್ರು ಮಾತಾಡುವಾಗ ಹೇಳ್ತಾ ಇದ್ರು, ತುಂಬ ಭಾವನಾತ್ಮಕವಾಗಿ ಒಂದು ಮಾತು ಹೇಳಿದ್ರು, ನಾನು ದಿನಗಳನ್ನ ಎಣಿಸ್ತಾ ಇದ್ದೀನಿ, ನನ್ನ ಗೆಳೆಯ ನನ್ನನ್ನು ಯಾವಾಗ ಕರ್ಕೊಳ್ತಾನೆ ಅಂತ ಅನ್ನೋ ಒಂದು ಮಾತು ಹೇಳಿದ್ರು. ಅಂದ್ರೆ ಅಲ್ಲಿ ಪ್ರಾಣನೂ ಲೆಕ್ಕಕ್ಕಿಲ್ಲ, ನಿಮ್ಗೆ ಅರ್ಥ ಆಯ್ತಾ? ಸೊ ಆ ಗೆಳೆತನ ಅನ್ನೋದು ಅಷ್ಟು ಶಾಶ್ವತ. ಅಂದ್ರೆ ಅವನ ನನ್ನ ಬಿಟ್ಟೋದ ಅಂದ್ರೆ ನನ್ನನ್ನು ಯಾಕೆ ಬಿಟ್ಟೋದ, ಅವನು ನನ್ನಷ್ಟೇ ಯಾಕೆ ಬಿಟ್ಟೋದ ಇಲ್ಲಿ ಅನ್ನೋ ಪ್ರಶ್ನೆ ಅವ್ರಿಗೆ ಮೂಡ್ತಾ ಇತ್ತು. ಎಷ್ಟು ಆತ್ಮೀಯತೆ ಇತ್ತು, ಅದ್ರಲ್ಲಿ ಎಷ್ಟು ಅರ್ಥ ಇತ್ತು ಅಂತ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಇನ್ನಿಬ್ರು ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ ಝೂಮ್ ಲೈವ್ ಮೂಲಕ. ಕಾರ್ಪೊರೇಟ್ ಸಿಬ್ಬಂದಿ ದೀಪಾ ಅವರು. ಮೇಡಮ್ ನಮಸ್ತೆ. ದೀಪಾ ಮೇಡಮ್ ನಮಸ್ಕಾರ. ನಮಸ್ಕಾರ. ಓಕೆ, ಬಹುಶಃ ಇವತ್ತಿನ ಕಾಲಘಟ್ಟದಲ್ಲಿ ನಿಜವಾದಂಥ ಸ್ನೇಹ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ದೂರ ಆಗ್ತಾ ಇದೆಯಾ? ಈ ತಂತ್ರಜ್ಞಾನ ಅನ್ನುವಂಥದ್ದು ನಮ್ಮನ್ನು ಒಗ್ಗೂಡಿಸ್ತಾ ಇದ್ರೆ ಈ ಗೆಳೆತನ ಅನ್ನುವಂಥದ್ದು ದೂರ ಆಗ್ತಾ ಇದೆಯಾ ಅಂತ ಇವತ್ತಿನ ದಿನಮಾನದಲ್ಲಿ ಏನು ಹೇಳ್ತೀರಿ ಅಂತ? ಸ್ನೇಹ ಅಂದ ತಕ್ಷಣ ಒಂಥರ ಖುಷಿಯಾಗೋ ಭಾವನೆ ಬರುತ್ತೆ ಸರ್. ಚಳಿಯಾಗಿದ್ದ ದಿನ ಏನೋ ಬಿಸಿ ಹೊದೆಯೋ ಕೊಡೋ ತರ, ಅಥವಾ ಬಿಸಿ ಇರೋ ದಿನ ಸ್ವಲ್ಪ ತಂಗಾಳಿ ಬರೋ ತರ, ಎಲ್ಲಿ ನಾವು ಸ್ವಲ್ಪ ಒಬ್ರೇ ಇರೋವಾಗ, ಯಾರ್ದು ಸಹಾಯ ಇಲ್ಲದೆ ನಾವೊಬ್ರೇ, ನಮ್ಗೆ ಯಾರು ಇಲ್ಲ ಅನ್ನೋ ಭಾವನೆ ಬರೋವಾಗ ನಮ್ಗೆ ಯೋಚನೆ ಬರೋದು, ನಮ್ಮ ಸ್ನೇಹಿತರು ಯಾರಿರ್ತಾರೆ ನಮ್ಮ ಜೊತೆಲಿ, ಯಾರನ್ನ ಮಧ್ಯರಾತ್ರಿ ಫೋನ್ ಮಾಡಿಬಿಟ್ಟು ನಂಗೆ ಹೆಲ್ಪ್ ಬೇಕು, ನನ್ನ ಮಾತು ಕೇಳಬೇಕು, ನೀವು ನಂಗೊಂದು ಸ್ವಲ್ಪ ಮಾತಾಡಬೇಕು, ಅಷ್ಟು ಕೇಳೋದಕ್ಕೆ ಯಾರು ರೆಡಿ ಇರ್ತಾರೆ ಅವ್ರು ನನ್ನ ಪ್ರಕಾರ ಸ್ನೇಹಿತರು. ಇಟ್ಸ್ ನಾಟ್ ದ್ಯಾಟ್ ಅವ್ರು ನಮ್ಗೆ ಕೇಳ್ದಾಗ ದುಡ್ಡು ಕೊಡ್ಬೇಕು, ನಾನು ಕರೆದಾಗೆಲ್ಲ ನನ್ನ ಪಕ್ಕದಲ್ಲಿ ಬರಬೇಕು, ನಾನು ಬೇಕಾದಾಗೆಲ್ಲ ಹೋಗ್ಬಿಡ್ಬೋದು ಅವ್ರ ಮನೆಗೆ, ಆ ಥರ ಅಲ್ಲ. ಬಿಕಾಸ್ ಈಗಿನ ಕಾಲದಲ್ಲಿ ಎಲ್ರಿಗೂ ಅವ್ರವ್ರ ಟೈಮ್ ಲಿಮಿಟ್ಸ್ ಇದೆ, ಅವ್ರವ್ರದ್ದು ನೀಡ್ಸ್ ಇದೆ, ಅವ್ರವ್ರದ್ದು ಕಷ್ಟ ಅಂದ್ರೆ ಅವ್ರವ್ರದ್ದು ಚಾಲೆಂಜಸ್ ಇದೆ. ಸೊ ಅಂಥದ್ರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ 100% ಎಲ್ಲರೂ ನಮ್ಮ ಜೊತೆನೆ ಇರ್ತಾರೆ ಅಂತ. ಬಟ್ ಯಾರೋ ಹೇಳ್ತಾರ, ನಾವು ಫೋನ್ ಮಾಡುವಾಗ ಅವ್ರು ಸ್ವಲ್ಪ ನಮ್ಮ ಮಾತು ಕೇಳೋದಕ್ಕೆ ರೆಡಿ ಆಗೋದಾಗ್ಲಿ, ಅಥವಾ ನಮ್ಗೆ ಸ್ವಲ್ಪ ಸಾಂತ್ವನ ಕೊಡೋದಾಗ್ಲಿ, ಅಥವಾ ನಿನ್ನಲ್ಲಿ ಈ ಕಷ್ಟನ ಮೀರ್ಕೊಂಡು ಮುಂದೆ ಹೋಗೋದಕ್ಕೆ ಆಗುತ್ತೆ, ಸಾಧ್ಯ ಇದೆ ನಿನ್ನ ಕೈಲಿ, ಅಷ್ಟು ಹೇಳೋದಕ್ಕೂ ಒಬ್ರು ರೆಡಿ ಆಗಿದ್ರೆ ಅಷ್ಟೇ ನನ್ನ ಪ್ರಕಾರ ಸ್ನೇಹ ಸಾಕು ಅಂತ. ಆಮೇಲೆ ಸೋಷಿಯಲ್ ಮೀಡಿಯಾದಿಂದ ಫ್ರೆಂಡ್ಶಿಪ್ಸ್ ಕಮ್ಮಿ ಆಗುತ್ತಾ, ನಾನು ಅದಕ್ಕೆ ಎಗ್ರಿ ಮಾಡಲ್ಲ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಿಂದ ತುಂಬಾ ಫ್ರೆಂಡ್ಶಿಪ್ಸ್ ಕಂಡ್ಕೊಂಡಿದ್ದೀನಿ ನಾನು.
ಈಗ ಹಳೆ ಫ್ರೆಂಡ್ಶಿಪ್ಸ್ ಕಂಟಿನ್ಯೂ ಆಗುತ್ತೆ, ಕೆಲವು ಕಟ್ ಆಗಿದ್ದು ಇದೆ ಸ್ಕೂಲ್ ಟೈಮಿಂದ ಮುಂದೆ. ಅಂದ್ರೆ ನಮ್ಮ ಅಪ್ಪ ಬ್ಯಾಂಕಲ್ಲಿ ಇದ್ರು, ಸೊ ಊರಿಂದೂರು, ಸ್ಕೂಲ್ ಕಾಲೇಜಿಂದ ಕಾಲೇಜ್ ಚೇಂಜ್ ಆಗುವಾಗ ಕೆಲವೊಂದ್ಸಲ ಅವಾಗ ಮೊಬೈಲ್ ಇಲ್ಲದೆ ಇರೋದ್ರಿಂದ ನಂಬರ್ ಇಲ್ಲ, ಲ್ಯಾಂಡ್ಲೈನ್ ನಂಬರ್ ಎಲ್ಲ ಇವಾಗ ಸ್ಟಾಪ್ ಆಗಿದೆ, ನಂಬರ್ ಚೇಂಜ್ ಆಗಿದೆ. ಬಟ್ ಆಮೇಲೆ ಫೇಸ್ಬುಕ್ ಅಲ್ಲಿ ಫೋಟೋ ಶೇರ್ ಮಾಡ್ದಾಗಿಂದ ತುಂಬಾ ಜನ ಪುನಃ ರಿಯೂನೈಟ್ ಆಗಿದ್ದಾರೆ. ಅದ್ರ ಮೇಲೆ ಆಮೇಲೆ ಮೆಸೆಂಜರ್ ಅದು ಇದು ಅಂತ ಬೇರೆ ಬೇರೆ ಚಾನಲ್ಸ್ ಇಂದ ನೋಡ್ಬಿಟ್ಟು ಅವ್ರ ನಂಬರ್ ಹುಡುಕಿ ಫೋನ್ ಮಾಡಿ ಇವಾಗ ಪುನಃ ಗ್ರೂಪ್ಸ್ ಆಗಿ ಮೀಟ್ ಆಗಿದ್ದೀವಿ. ಅಲ್ಲಿ ಇಲ್ಲಿ ಜೊತೆ ಕರ್ನಾಟಕ ಚಿತ್ರಕಲಾ ಪರಿಷತ್ತಲ್ಲಿ ಮೀಟ್ ಆಗಿದ್ದೀವಿ, ಅಥವಾ ಎಲ್ಲೋ ಒಟ್ಟಿಗೆ ಸೇರಿ ಶಾವಿಗೆ ಟಿಫಿನ್ ಒಟ್ಟಿಗೆ ತಿನ್ನೋದು, ಆ ಥರ ಎಲ್ಲ ಚೆನ್ನಾಗಿರೋ ಅವಕಾಶಗಳು ಬಂದಿದ್ದೀವಿ. ಅದೇ ಮೂಲಕ ಇನ್ನೊಂದೇನು ಹೇಳೋದಂದ್ರೆ, ಫೇಸ್ಬುಕ್ ಇಂದಾನೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ. ಅಂದ್ರೆ ನಾನು ಇವಾಗ ಮ್ಯಾರಥಾನ್ಸ್ ಹೋಗ್ತೀನಿ, ಆಮೇಲೆ ಗಾರ್ಡನಿಂಗ್ ಅಲ್ಲೂ ಇಂಟ್ರೆಸ್ಟ್ ಇದೆ, ಬರೆಯೋದ್ರಲ್ಲೂ ಇಂಟ್ರೆಸ್ಟ್ ಇದೆ, ಐ ಆಮ್ ಅ ರೈಟರ್ ಆಲ್ಸೋ. ಸೊ ಆ ತರ ನೋಡಕ್ ಹೋದ್ರೆ ನಂಗೆ ಫೇಸ್ಬುಕ್ ಇಂದಾನೆ ಒಬ್ರು ಮ್ಯಾರಥಾನ್ ಫ್ರೆಂಡ್ಸ್ ಒಬ್ರು ಸಿಕ್ಕಿದ್ದಾರೆ ನಮ್ ಕಮ್ಯುನಿಟಿ ಅವರೇ. ಅಂಡ್ ಈಸ್ ಅ ಕ್ಯಾನ್ಸರ್ ಸರ್ವೈವರ್ ಪ್ಲಸ್ ಹಾರ್ಟಲ್ ಸ್ಟೆಂಟ್ ಇದೆ. ಅದೆಲ್ಲ ಆದ್ಮೇಲೆ ಅವ್ರು ವಾಕಿಂಗ್ ಸ್ಟಾರ್ಟ್ ಮಾಡಿದ್ದು, ಸೀರಿಯಸ್ ವಾಕಿಂಗ್, ಫುಲ್ ಮ್ಯಾರಥಾನ್ಸ್, ಅಲ್ಟ್ರಾ ಮ್ಯಾರಥಾನ್ಸ್ ಎಲ್ಲ ಹೋಗಿ. ಸೊ ಅವ್ರ ಹತ್ರ ನಾನು ರೀಸೆಂಟ್ಲಿ ನಾನು ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನಂಗೆ 10K 7K ಮ್ಯಾಕ್ಸ್ ಮಾಡಕ್ಕಾಗತ್ತೆ, ಬಟ್ ಅದರಲ್ಲೂ ನಿಮ್ ಗೈಡೆನ್ಸ್ ಬೇಕು, ನಿಮ್ ಹೆಲ್ಪ್ ಬೇಕು, ನಿಮ್ ಅಡ್ವೈಸ್ ಬೇಕು ಅಂತ ಹೇಳುವಾಗ ನಾನು ಹೇಳ್ದೆ ಯಾವಾಗಾದ್ರೂ ಬಾಂಬೆ ಬರುವಾಗ ಸಿಗ್ತೀನಿ ಅಂತ. ಅವ್ರು ನಂಗೆ ಪರಿಚಯ ಇಲ್ಲ, ಸಂಬಂಧ ಇಲ್ಲ, ಏನು ಇಲ್ಲ, ಬರೀ ಫೇಸ್ಬುಕ್ ಇಂದ ಜಸ್ಟ್ ಒಂದು ಕಮ್ಯುನಿಟಿ ಕಾಮನ್, ಭಾಷೆ ಕಾಮನ್ ಅಷ್ಟೇ. ಅವ್ರು ಇಮಿಡಿಯೇಟ್ ಆಗಿ ಹೇಳಿದ್ರು ಬಾಂಬೆಗೆ ಬಂದ್ರೆ ನಮ್ಮಲ್ಲೇ ಇರ್ಬೋದು ಅಂತ. ಸೊ ದಟ್ ಫೆಲ್ಟ್ ವೆರಿ ವಾರ್ಮ್. ಓಕೆ ದೀಪಾ ಅವರು ಮಾತಾಡಿಸ್ತಾ ಹೋಗ್ತೀನಿ. ಮತ್ತೊಬ್ರು ಅತಿಥಿ ಜಾಯ್ನ್ ಆಗಿದ್ದಾರೆ, ಡಾಕ್ಟರ್ ಪದ್ಮಾಕ್ಷಿ ಅವರು, ಖ್ಯಾತ ಮನಃಶಾಸ್ತ್ರಜ್ಞರು. ಮೇಡಮ್, ಚರ್ಚೆಗೆ ಸ್ವಾಗತ. ಓಕೆ, ನಮಸ್ಕಾರ ಮೇಡಮ್. ಇವತ್ತಿನ ದಿನಮಾನದಲ್ಲಿ ಈ ಮೊಬೈಲ್ ಅನ್ನುವಂಥ ಮೇನಿಯಾ ಅಥವಾ ಒಂದು ಮೊಬೈಲ್ ಫೋನ್ ಅನ್ನುವಂಥದ್ದು ನೈಜ ಭಾವನೆಗಳನ್ನು ಎಲ್ಲೋ ಒಂದು ಕಡೆ ಕೊಲ್ತಾ ಇದೆಯಾ? ಅಂದರೆ ಸ್ನೇಹಿತ ಅನ್ನುವಂಥ ನಿಜವಾದಂಥ ಸ್ನೇಹಿತರನ್ನು ನಾವು ಗುರುತು ಹಿಡಿಯುವಲ್ಲಿ ವಿಫಲರಾಗ್ತಿದ್ದೀವ? ಹಿಂದೆಲ್ಲ 1960 ಈ ಇಸ್ವಿಯಲ್ಲಿ ನನ್ನ ಜೊತೆ ಆತ್ಮೀಯ ಸ್ನೇಹಿತರು ಅಂತ ಸುಮಾರು 10 ಮಂದಿ, 20 ಮಂದಿ, 40 ಮಂದಿ ಇದ್ದಾರೆ ಅಂತ ಹೇಳುವಂಥ ವಾಡಿಕೆ ಇತ್ತು. ಇವತ್ತಿನ ದಿನಗಳಲ್ಲಿ ಕೇವಲ ಒಬ್ಬರು ಅಥವಾ ಇಬ್ಬರು ಕೂಡ ಆತ್ಮೀಯ ಸ್ನೇಹಿತರು ಸಿಗೋದು ಬಹಳ ಅಪರೂಪ. ಈ ಮನಸ್ಥಿತಿ ಕಾರಣ ಏನು ಅಂತ? ಈಗ ಮೊಬೈಲೇ ಸ್ನೇಹಿತ ಆಗೋಗಿರೋದ್ರಿಂದ ಮನುಷ್ಯರು ಸ್ನೇಹವನ್ನ ಕಳ್ಕೊತಾ ಇದ್ದಾರೆ ಅಷ್ಟೇ. ಆದ್ರೆ ಸ್ನೇಹ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂತ ಪರಿಸ್ಥಿತಿ ನಮ್ಮಲ್ಲಿ ಇರ್ಬೇಕು. ಫ್ರೆಂಡ್ಶಿಪ್ ಇಸ್ ನಾಟ್ ಫಾರ್ ಎಂಟರ್ಟೈನ್ಮೆಂಟ್, ಇಟ್ ಈಸ್ ಫಾರ್ ಪ್ರೊಟೆಕ್ಷನ್ ಅನ್ನೋದನ್ನ ನಮ್ಗೆ ಗೊತ್ತಾಗ್ಬೇಕು. ಈ ರಿವಾರ್ಡ್ ಹಾರ್ಮೋನ್ ಬರ್ಬೇಕಂದ್ರೆ ಸರಿಯಾದ ಸ್ನೇಹ ಇರ್ಬೇಕು, ನನ್ನ ಭಾವನೆಗಳನ್ನ ಹಂಚ್ಕೊಳ್ಳೋ ವ್ಯಕ್ತಿ ಇರ್ಬೇಕು, ಮನಸ್ಸಿನ ಮಾತುಗಳು ನಾವು ಹೇಳ್ದೇನೆ ಎಷ್ಟೋ ಮಾತುಗಳು ಎಷ್ಟೋ ನಮ್ಮ ಫ್ರೆಂಡ್ಸ್ಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳುವಂತ ವ್ಯಕ್ತಿಗಳು ಬೇಕು, ಅದು ಸ್ನೇಹ. ಕೆಲವ್ರ ಜೊತೆ ಮಾತಾಡಿದ್ರೆ ಯಪ್ಪ ಜೀವನನೇ ಸಾಕಪ್ಪ ಅನ್ನೋ ತರದಲ್ಲಿ ಕೆಲವೊಂದು ಬಿಹೇವಿಯರ್ಸ್ ಮಾಡಿರ್ತಾರೆ. ಅಂಥವ್ರು ಸ್ಟ್ರೆಸ್ ಅನ್ನು ಇಂಡ್ಯೂಸ್ ಮಾಡುವಂತ ವ್ಯಕ್ತಿಗಳು, ಟಾಕ್ಸಿಸಿಟಿ ಇರುವಂತ ವ್ಯಕ್ತಿಗಳು ಬದುಕಲ್ಲಿ ಬೇಡ. ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಸುಮ್ನೆ ಏನೋ ಹೊರಗಡೆ ಹೋಗೋಣ, ಟೈಮ್ ಪಾಸ್ ಮಾಡೋಣ, ಇದು ಮೇಡಮ್ ಹೇಳ್ತಾರೆ ದುಡ್ಡು ಕೇಳೋದು ಅದು ಇದು. ಸ್ನೇಹ ಅಂದ್ರೆ ನಮ್ಮ ಮನಸ್ಸಿನ ಮಾತುಗಳನ್ನು ಹಂಚ್ಕೊಳ್ಳೋಕೆ ಬೇಕಿರೋದು. ಅದ್ ಏನ್ ಬೇಕಾದ್ರೂ ಇರ್ಬೋದು, ಅದು ಪಕ್ಕದಲ್ಲಿ ಕೈ ಹಿಡ್ಕೊಂಡು ಕೂತ್ಕೊಂಡು ಲೆಟ್ ಅಸ್ ಗಾಸಿಪ್ ಅಬೌಟ್ ದ ವರ್ಲ್ಡ್, ದಟ್ ಪರ್ಸನ್ ಶುಡ್ ಬಿ ರೆಡಿ ಟು ಲಿಸನ್. ಅದು ಇಂಪಾರ್ಟೆಂಟ್. ಏನು ಹೇಳಕ್ಕೂ ಮುಂಚೆನೆ ವೆನ್ ಯು ಸ್ಟಾರ್ಟಿಂಗ್ ಜಡ್ಜಿಂಗ್ ದ ಅದರ್ ಪರ್ಸನ್, ದಟ್ ಇಸ್ ನಾಟ್ ಫ್ರೆಂಡ್ಶಿಪ್. ಸೊ ಮೊದಲನೇದಾಗಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ಫ್ರೆಂಡ್ಶಿಪ್. ಫ್ರೆಂಡ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಮ್ಗೆ ಸ್ನೇಹ ಅಂದ್ರೆ ಏನು ಅಂತ ಅರ್ಥ ಆಗ್ಬೇಕು. ಅದು ಆಮೇಲೆ ಸ್ನೇಹಿತರ ಆದ ಮೇಲೆ ಉಳಿಸ್ಕೊಳ್ಳೋಕ್ಕೂ ಗಳಿಸ್ಕೊಳ್ಳೋಕ್ಕೂ ಬೆಳೆಸ್ಕೊಳ್ಳೋಕ್ಕೂ ನಾವು ಎಷ್ಟು ಕಾಂಟ್ರಿಬ್ಯೂಟ್. ಅದ್ರ ಬಿಟ್ಟು ಮಾತಾಡ್ತಿದ್ರೆ ಬ್ರೇಕಪ್ ಬೇಡ ನೀನ್ ನನ್ಗೆ, ಅಥವಾ ಕನೆಕ್ಟಿವಿಟಿ ಇಲ್ಲದೆ ಇರೋದು, ಇವ್ ಯಾವೂ ಅಲ್ಲ. ಒಂದು ಸ್ನೇಹಕ್ಕೆ ಸಮಯವನ್ನ ಹಾಕ್ಬೇಕು. ಸ್ನೇಹ ಅಂದ್ರೆ ಅದು ಇಬ್ರು ಹೆಣ್ಣು ಮಕ್ಕಳ ಮಧ್ಯ ಇರ್ಬೋದು, ಗಂಡು ಮಕ್ಕಳ ಮಧ್ಯ ಇರ್ಬೋದು, ಯಾರ ಮಧ್ಯ ಬೇಕಾದ್ರೂ ಇರ್ಬೋದು. ಸ್ನೇಹ ಯಾವುದೇ ವಯಸ್ಸಿನ ಅನುಗುಣವಾಗಿ ಇರಲ್ಲ, ಯಾವ ವಯಸ್ಸಿನಲ್ಲೂ ಸ್ನೇಹ ಆಗ್ಬೋದು. ನನ್ನ ಮನಸ್ಸಿನ ಭಾವನೆಯನ್ನ ಸಂಕೋಚವಿಲ್ಲದೆ ನನಗ್ ಗೊತ್ತಿರೋ ಭಾಷೆಯಲ್ಲಿ ನನಗೆ ಇಷ್ಟ ಬಂದಂಗೆ ಹೇಳೋ ರೀತಿಯಲ್ಲಿ ಎದುರುಗಡೆಯವ್ರಿಗೆ ಹೇಳಿದಾಗ ಅರ್ಥ ಆಗುತ್ತೆ, ಅವ್ರು ನಮ್ ಸ್ನೇಹಿತರು ಅಷ್ಟೇ. ಅದ್ ನಾನು ಏನೇ ಹೇಳಿದ್ರು ತಿರುಚಿ ಅರ್ಥ ಮಾಡ್ಕೋತಾರೆ ಅಂದ್ರೆ ಅವ್ರ ಸ್ನೇಹಿತರಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಖುಷಿ, ನಾನು ಸಮಾಧಾನ ಕುತ್ಕೋಬೇಕು, ನಾನು ಮಾತಾಡ್ಬೇಕು. ಅದೇ 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 ಸೊ ಫ್ರೆಂಡ್ಶಿಪ್ ಅನ್ನೋದು ಡಸ್ ನಾಟ್ ಕಮ್ ವಿತ್ ಎನಿ ಮೋಟಿವ್, ಇನ್ಬಿಲ್ಟ್ ಮೋಟಿವ್ಸ್ ತರ. ಅದಿಲ್ಲದೆ ಇರುವಂತಹ ವ್ಯಕ್ತಿಗಳೇ ಬೇಕು. ಸರಿಯಾದ ಫ್ರೆಂಡ್ಗಳು ಸಿಗ್ತಾರೆ.